ಈ ಸಂಪುಟ ಸಭೆಯಲ್ಲಿ ತಮಗೆ ತಾವೇ ಸಿಎಂ ಸಿದ್ದರಾಮಯ್ಯ ಅವರು ಕ್ಲೀನ್ ಚಿಟ್ ಅನ್ನ ಕೊಟ್ಕೊಂಡ್ರೆ ಮತ್ತೆ ಅಲ್ಪಸಂಖ್ಯಾತ ಪ್ರೀತಿಯನ್ನ ಕೂಡ ತೋರಿಸಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಸಾಲು ಸಾಲು ವಿವಾದಕ್ಕೆ ಕಾರಣವಾಯಿತು ಸಂಪುಟ ಸಭೆ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್. ಮುಡಾ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಕಪ್ಪು ಚುಕ್ಕಿಯಾಗಿದ್ದ ಪ್ರಕರಣದಲ್ಲಿ ಸಿದ್ದರಾಮಯ್ಯನ ಹುಂಡಿಯ ಕುವರಣಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಮುಡಾ ಪ್ರಕರಣದ ತನಿಖೆ ಮಾಡಿದ್ದ ಪಿಎಂ ದೇಸಾಯಿ ಆಯೋಗ ವರದಿ ಸ್ವೀಕಾರ ಮಾಡಿದ್ದು, ವರದಿ ಇದೀಗ ಬಹಿರಂಗವಾಗಿದೆ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಂಪುಟ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದು, ಪಿಎಂ ದೇಸಾಯಿ ಆಯೋಗ ಕ್ಲೀನ್ ಚಿಟ್ ನೀಡಿದೆ. ಸಿಎಂ ಅವರ ಕುಟುಂಬದ ಮೇಲೆ ಆರೋಪವಿಲ್ಲ. ವರದಿಯಲ್ಲಿ ಸಿಎಂ ತಪ್ಪಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ. ಪಿಎಂ ದೇಸಾಯಿ ಆಯೋಗದ ವರದಿ ಒಪ್ಪಿಕೊಂಡಿದೆ. ಜಸ್ಟಿಸ್ ಪಿಎನ್ ದೇಸಾಯಿ ಅವರ ಒನ್ ಮ್ಯಾನ್ ಕಮಿಷನ್ ಅನ್ನ ನಾವು ನೇಮಣಿಕೆ ಮಾಡಿದ್ವಿ. ತನ್ನ 2 ವಾಲ್ಯೂಮ್ಗಳಲ್ಲಿ ತನ್ನ ವರದಿಯನ್ನ ನೀಡಿದೆ. ಈ ವರದಿಯೊಳಗ ಏನು ಆಪಾದನೆಗಳು ಬರ್ತಿದ್ವು, ಅದು ಮುಖ್ಯಮಂತ್ರಿಗಳ ಮೇಲಿರಲಿ ಅಥವಾ ಮುಖ್ಯಮಂತ್ರಿಗಳ ಪರಿವಾರದ ಮೇಲಿರಲಿ, ಅವುಗಳ ಬಗ್ಗೆ ಸಂಪೂರ್ಣ ಯಾವುದೇ ತಥ್ಯ ಇಲ್ಲ ಅನ್ನೋದು ಸಹಿತ ಸ್ಪಷ್ಟಗೊಳಿಸಿದ್ದಾರೆ. ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಚುನಾವಣೆಗೆ ನಿರ್ಧಾರ. ದೇಶದಾದ್ಯಂತ ಮತಗಳ್ಳತನ ಆರೋಪ ಮಾಡುತ್ತಿರುವಂತಹ ಕಾಂಗ್ರೆಸ್ ರಾಜ್ಯದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ವಿವಾದಕ್ಕೆ ಕಾರಣವಾಗಿದೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಚುನಾವಣೆಗೆ ನಿರ್ಧಾರ ಮಾಡಿದ್ದು, ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿದೆ. ಚುನಾವಣೆ ಯಾವ ರೀತಿ, ಯಾವ ಪದ್ಧತಿಯಲ್ಲಿ ಮಾಡಬೇಕು, ನಿಯಮಾವಳಿ ಬದಲಾವಣೆ ಮಾಡಿಕೊಳ್ಳಲು ಶಿಫಾರಸು, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಕಾನೂನು, ನಿಯಮಾವಳಿ ಬದಲಾವಣೆ ಬಗ್ಗೆ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ಸಂಪುಟದಲ್ಲಿ ತೀರ್ಮಾನ ಮಾಡಲಾಗಿದೆ. ಚುನಾವಣೆಗಳಿಗೆ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸಲು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆ ನಡೆಯಿತು. ಈ ಸಂಪುಟ ಸಭೆಯಲ್ಲಿ ತಮಗೆ ತಾವೇ ಸಿಎಂ ಸಿದ್ದರಾಮಯ್ಯ ಅವರು ಕ್ಲೀನ್ ಚಿಟ್ ಅನ್ನ ಕೊಟ್ಕೊಂಡ್ರೆ ಮತ್ತೆ ಅಲ್ಪಸಂಖ್ಯಾತ ಪ್ರೀತಿಯನ್ನ ಕೂಡ ತೋರಿಸಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಸಾಲು ಸಾಲು ವಿವಾದಕ್ಕೆ ಕಾರಣವಾಯಿತು ಸಂಪುಟ ಸಭೆ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್. ಮುಡಾ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಕಪ್ಪು ಚುಕ್ಕಿಯಾಗಿದ್ದ ಪ್ರಕರಣದಲ್ಲಿ ಸಿದ್ದರಾಮಯ್ಯನ ಹುಂಡಿಯ ಕುವರಣಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಮುಡಾ ಪ್ರಕರಣದ ತನಿಖೆ ಮಾಡಿದ್ದ ಪಿಎಂ ದೇಸಾಯಿ ಆಯೋಗ ವರದಿ ಸ್ವೀಕಾರ ಮಾಡಿದ್ದು, ವರದಿ ಇದೀಗ ಬಹಿರಂಗವಾಗಿದೆ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಂಪುಟ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದು, ಪಿಎಂ ದೇಸಾಯಿ ಆಯೋಗ ಕ್ಲೀನ್ ಚಿಟ್ ನೀಡಿದೆ. ಸಿಎಂ ಅವರ ಕುಟುಂಬದ ಮೇಲೆ ಆರೋಪವಿಲ್ಲ. ವರದಿಯಲ್ಲಿ ಸಿಎಂ ತಪ್ಪಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ. ಪಿಎಂ ದೇಸಾಯಿ ಆಯೋಗದ ವರದಿ ಒಪ್ಪಿಕೊಂಡಿದೆ. ಜಸ್ಟಿಸ್ ಪಿಎನ್ ದೇಸಾಯಿ ಅವರ ಒನ್ ಮ್ಯಾನ್ ಕಮಿಷನ್ ಅನ್ನ ನಾವು ನೇಮಣಿಕೆ ಮಾಡಿದ್ವಿ. ತನ್ನ 2 ವಾಲ್ಯೂಮ್ಗಳಲ್ಲಿ ತನ್ನ ವರದಿಯನ್ನ ನೀಡಿದೆ. ಈ ವರದಿಯೊಳಗ ಏನು ಆಪಾದನೆಗಳು ಬರ್ತಿದ್ವು, ಅದು ಮುಖ್ಯಮಂತ್ರಿಗಳ ಮೇಲಿರಲಿ ಅಥವಾ ಮುಖ್ಯಮಂತ್ರಿಗಳ ಪರಿವಾರದ ಮೇಲಿರಲಿ, ಅವುಗಳ ಬಗ್ಗೆ ಸಂಪೂರ್ಣ ಯಾವುದೇ ತಥ್ಯ ಇಲ್ಲ ಅನ್ನೋದು ಸಹಿತ ಸ್ಪಷ್ಟಗೊಳಿಸಿದ್ದಾರೆ. ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಚುನಾವಣೆಗೆ ನಿರ್ಧಾರ. ದೇಶದಾದ್ಯಂತ ಮತಗಳ್ಳತನ ಆರೋಪ ಮಾಡುತ್ತಿರುವಂತಹ ಕಾಂಗ್ರೆಸ್ ರಾಜ್ಯದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ವಿವಾದಕ್ಕೆ ಕಾರಣವಾಗಿದೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಚುನಾವಣೆಗೆ ನಿರ್ಧಾರ ಮಾಡಿದ್ದು, ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿದೆ. ಚುನಾವಣೆ ಯಾವ ರೀತಿ, ಯಾವ ಪದ್ಧತಿಯಲ್ಲಿ ಮಾಡಬೇಕು, ನಿಯಮಾವಳಿ ಬದಲಾವಣೆ ಮಾಡಿಕೊಳ್ಳಲು ಶಿಫಾರಸು, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಕಾನೂನು, ನಿಯಮಾವಳಿ ಬದಲಾವಣೆ ಬಗ್ಗೆ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ಸಂಪುಟದಲ್ಲಿ ತೀರ್ಮಾನ ಮಾಡಲಾಗಿದೆ. ಚುನಾವಣೆಗಳಿಗೆ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸಲು
ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆ ನಡೆಯಿತು. ಈ ಸಂಪುಟ ಸಭೆಯಲ್ಲಿ ತಮಗ್ ತಾವೇ ಸಿಎಂ ಸಿದ್ದರಾಮಯ್ಯ ಅವರು ಕ್ಲೀನ್ ಚಿಟ್ ಅನ್ನ ಕೊಟ್ಕೊಂಡ್ರೆ ಮತ್ತೆ ಅಲ್ಪಸಂಖ್ಯಾತ ಪ್ರೀತಿಯನ್ನ ಕೂಡ ತೋರಿಸಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಸಾಲು ಸಾಲು ವಿವಾದಕ್ಕೆ ಕಾರಣವಾಯಿತು ಸಂಪುಟ ಸಭೆ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚೀಟ್. ಮುಡಾ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಕಪ್ಪು ಚುಕ್ಕಿಯಾಗಿದ್ದ ಪ್ರಕರಣದಲ್ಲಿ ಸಿದ್ದರಾಮಯ್ಯನ ಹುಂಡಿಯ ಕುವರನಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಮುಡಾ ಪ್ರಕರಣದ ತನಿಖೆ ಮಾಡಿದ್ದ ಪಿಎಂ ದೇಸಾಯಿ ಆಯೋಗ ವರದಿ ಸ್ವೀಕಾರ ಮಾಡಿದ್ದು, ವರದಿ ಇದೀಗ ಬಹಿರಂಗವಾಗಿದೆ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚೀಟ್ ಸಿಕ್ಕಿದೆ. ಸಂಪುಟ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದು, ಪಿಎಂ ದೇಸಾಯಿ ಆಯೋಗ ಕ್ಲೀನ್ ಚೀಟ್ ನೀಡಿದೆ. ಸಿಎಂ ಅವರ ಕುಟುಂಬದ ಮೇಲೆ ಆರೋಪವಿಲ್ಲ. ವರದಿಯಲ್ಲಿ ಸಿಎಂ ತಪ್ಪಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ. ಪಿಎಂ ದೇಸಾಯಿ ಆಯೋಗದ ವರದಿ ಒಪ್ಪಿಕೊಂಡಿದೆ. ಜಸ್ಟಿಸ್ ಪಿಎನ್ ದೇಸಾಯಿ ಅವರ ಒನ್ ಮ್ಯಾನ್ ಕಮಿಷನ್ ಅನ್ನ ನಾವು ನೇಮಣಿಕೆ ಮಾಡಿದ್ವಿ. ತನ್ನ 2 ವಾಲ್ಯೂಮ್ಗಳಲ್ಲಿ ತನ್ನ ವರದಿಯನ್ನ ನೀಡಿದೆ. ಈ ವರದಿಯೊಳಗ ಏನು ಆಪಾದನೆಗಳು ಬರ್ತಿದ್ವು, ಅದು ಮುಖ್ಯಮಂತ್ರಿಗಳ ಮೇಲಿರಲಿ ಅಥವಾ ಮುಖ್ಯಮಂತ್ರಿಗಳ ಪರಿವಾರದ ಮೇಲಿರಲಿ, ಅವುಗಳ ಬಗ್ಗೆ ಸಂಪೂರ್ಣ ಯಾವುದೇ ತಥ್ಯ ಇಲ್ಲ ಅನ್ನೋದು ಸಹಿತ ಸ್ಪಷ್ಟಗೊಳಿಸಿದ್ದಾರೆ. ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಚುನಾವಣೆಗೆ ನಿರ್ಧಾರ. ದೇಶದಾದ್ಯಂತ ಮತಗಳ್ಳತನ ಆರೋಪ ಮಾಡುತ್ತಿರುವಂತಹ ಕಾಂಗ್ರೆಸ್ ರಾಜ್ಯದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ವಿವಾದಕ್ಕೆ ಕಾರಣವಾಗಿದೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಚುನಾವಣೆಗೆ ನಿರ್ಧಾರ ಮಾಡಿದ್ದು, ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿದೆ. ಚುನಾವಣೆ ಯಾವ ರೀತಿ, ಯಾವ ಪದ್ಧತಿಯಲ್ಲಿ ಮಾಡಬೇಕು, ನಿಯಮಾವಳಿ ಬದಲಾವಣೆ ಮಾಡಿಕೊಳ್ಳಲು ಶಿಫಾರಸು, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಕಾನೂನು, ನಿಯಮಾವಳಿ ಬದಲಾವಣೆ ಬಗ್ಗೆ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ಸಂಪುಟದಲ್ಲಿ ತೀರ್ಮಾನ ಮಾಡಲಾಗಿದೆ. ಚುನಾವಣೆಗಳಿಗೆ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸಲು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆ ನಡೆಯಿತು. ಈ ಸಂಪುಟ ಸಭೆಯಲ್ಲಿ ತಮಗ್ ತಾವೇ ಸಿಎಂ ಸಿದ್ದರಾಮಯ್ಯ ಅವರು ಕ್ಲೀನ್ ಚಿಟ್ ಅನ್ನ ಕೊಟ್ಕೊಂಡ್ರೆ ಮತ್ತೆ ಅಲ್ಪಸಂಖ್ಯಾತ ಪ್ರೀತಿಯನ್ನ ಕೂಡ ತೋರಿಸಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಸಾಲು ಸಾಲು ವಿವಾದಕ್ಕೆ ಕಾರಣವಾಯಿತು ಸಂಪುಟ ಸಭೆ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚೀಟ್. ಮುಡಾ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಕಪ್ಪು ಚುಕ್ಕಿಯಾಗಿದ್ದ ಪ್ರಕರಣದಲ್ಲಿ ಸಿದ್ದರಾಮಯ್ಯನ ಹುಂಡಿಯ ಕುವರನಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಮುಡಾ ಪ್ರಕರಣದ ತನಿಖೆ ಮಾಡಿದ್ದ ಪಿಎಂ ದೇಸಾಯಿ ಆಯೋಗ ವರದಿ ಸ್ವೀಕಾರ ಮಾಡಿದ್ದು, ವರದಿ ಇದೀಗ ಬಹಿರಂಗವಾಗಿದೆ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚೀಟ್ ಸಿಕ್ಕಿದೆ. ಸಂಪುಟ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದು, ಪಿಎಂ ದೇಸಾಯಿ ಆಯೋಗ ಕ್ಲೀನ್ ಚೀಟ್ ನೀಡಿದೆ. ಸಿಎಂ ಅವರ ಕುಟುಂಬದ ಮೇಲೆ ಆರೋಪವಿಲ್ಲ. ವರದಿಯಲ್ಲಿ ಸಿಎಂ ತಪ್ಪಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ. ಪಿಎಂ ದೇಸಾಯಿ ಆಯೋಗದ ವರದಿ ಒಪ್ಪಿಕೊಂಡಿದೆ. ಜಸ್ಟಿಸ್ ಪಿಎನ್ ದೇಸಾಯಿ ಅವರ ಒನ್ ಮ್ಯಾನ್ ಕಮಿಷನ್ ಅನ್ನ